ಸಮಾಜದ ಸ್ವಾಸ್ಥ್ಯ ಕದಡುವ ಘಾತುಕ ಮನೋಭಾವನೆ ಬದಲಾಯಿಸಿ ಪರಿಸರ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯಚಟುವಟಿಕೆಗಳಲ್ಲಿ ಸಾರ್ವಜನಿಕರನ್ನ ತೊಡಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಶ್ರೀನಿವಾಸ್ ಮತ್ತು ಗಂಗರಾಜು ನಾಯಕತ್ವದಲ್ಲಿ ಹುಟ್ಟಿಕೊಂಡಿರುವ ಅಮ್ಮ ಎಜುಕೇಷನಲ್ ಟ್ರಸ್ಟ್ಗೆ ಬಾಲಕುಂಟಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕು ಬಾಲಕುಂಟಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಮ್ಮ ಎಜುಕೇಷನ್ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣದಲ್ಲಿ ಗಿಡ ನೆಟ್ಟು ಶಾಲೆಗೆ ಪಾಠೋಪಕರಣಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಾಮು ಚಲಪತಿಗೌಡ, ಶಿಕ್ಷಣ ಇಲಾಖೆ ಸಮೂಹ ಸಂಪನ್ಮೂಲ ವ್ಯಕ್ತಿ ವಿನೋದ್ ಕುಮಾರ್, ಶಾಲಾ ಮುಖ್ಯೋಪಾಧ್ಯಾಯ ಸಂಜೀವರಾಯಪ್ಪನವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದ ಹೆಣ್ಣು ಮಕ್ಕಳಿಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದ ಅಮ್ಮ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್, ನಮ್ಮ ಟ್ರಸ್ಟ್ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವುದು, ಸಾವಿರಾರು ಗಿಡ ನೆಟ್ಟು ಪರಿಸರ ರಕ್ಷಿಸುವುದು, ಸಾಧಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತದೆ. ಅದರ ಭಾಗವಾಗಿ ಬಾಲಕುಂಟಹಳ್ಳಿ ಶಾಲೆಯಲ್ಲಿ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಲಾಯಿತು ಎಂದರು. ನಾನು ನನಗಾಗಿ ಅಲ್ಲ, ನಾವು ನಮಗಾಗಿ ಎಂಬ ಸಮಾನ ಮನಸ್ಕರು, ಸೇವಾ ಮನೋಭಾವವುಳ್ಳಂತಹ 5 ಜನರ ತಂಡ ಈ ಒಂದು ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟನ್ನು ಉದ್ಘಾಟನೆ ಮಾಡಿ ಒಂದು ಸೃಷ್ಟಿಯಾಗಿದೆ. ಕಾರಣ, ಒಂದು ಸೇವಾ ಮನೋಭಾವವುಳ್ಳಂಥ ಯುವಕರು ನಮ್ಮ ಸಮಾಜಕ್ಕೆ ಬೇಕಾಗಿದೆ. ನಾವೆಲ್ಲ ಒಂದು ಕಳೆದ 10-15 ವರ್ಷಗಳಿಂದ ನಮಗೆ ಸಣ್ಣ ಸಣ್ಣ ಸಿಕ್ಕಂಥ ಅವಕಾಶಗಳನ್ನು ಸೇವೆ ಮಾಡಿಕೊಂಡು ಬಂದಿದ್ದು, ಈಗ ಒಂದು ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟನ್ನು ಇನ್ನೂ ಉತ್ತಮವಾಗಿ ಇನ್ನೂ ಹೆಚ್ಚಿನ ಜನಕ್ಕೆ ಸೇವೆ ಮಾಡುವಂಥ ಉದ್ದೇಶದಿಂದ ನಾವು ಸಮಾನ ಮನಸ್ಕರು, ಸೇವಾ ಮನೋಭಾವವುಳ್ಳಂಥವರು ಸೇರಿ ಮಾಡಿದ್ದೇವೆ. ಈ ವೇಳೆ ಟ್ರಸ್ಟ್ ಕಾರ್ಯದರ್ಶಿ ಗಂಗರಾಜು, ಜಂಟಿ ಕಾರ್ಯದರ್ಶಿ ಎಂಎನ್ ವೆಂಕಟೇಶ್, ಖಜಾಂಚಿ ಆನಂದ್, ಶಿಲ್ಪಾ ವೆಂಕಟೇಶ್ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.